ತಮ್ಮ ಮನೇಲಿ ಎಷ್ಟು ಜನ ಇದಾರೆ ನೀವು? ಆರು ಜನ ಇದ್ದಾರೆ. ಒಬ್ಬಳಿಗೆ ಮದುವೆ ಮಾಡಿಕೊಟ್ಟೆ. ಇನ್ ನಾಲ್ಕು ಜನ ಇದ್ದಾರೆ. ಅಕ್ಕ ತಂಗಿರ ಇದಾರೆ ಅಥವಾ ಅಕ್ಕ ನಾನೇ. ತಂಗಿ ಒಬ್ಳಿದಾಳೆ, ತಮ್ಮ ಒಬ್ನಿದ್ದಾಳೆ. ಒಬ್ಳಿಗೆ ತಂಗಿ ಮದುವೆ ಮಾಡಿಕೊಟ್ಟೆ ಶಿವಮೊಗ್ಗದಲ್ಲಿ. ಪ್ರಾಬ್ಲಮ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ, ಸಿವಿಯರ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇದೆ. ಸೊ ಇವರಿಗೆ ಯಾವ್ದೇ ರೀತಿ ನಾವ್ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಅದನ್ನ ಮಾಡೋ ಇದು ಎಬಿಲಿಟಿ ಇಲ್ಲ, ಬುದ್ಧಿಶಕ್ತಿ ಇಲ್ಲ. ಇವನ್ನೇನಂದ್ರೆ ಇವನಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇವನಿಗೆ ತಂದೆ ತಾಯಿ ಯಾರು ಇಲ್ಲ. ನಮಸ್ಕಾರ ಅಶೋಕ್, ನಾನು ಉತ್ತರ ಕನ್ನಡ ಜಿಲ್ಲೆ ಈ ಶಿರ್ಸಿ ನಗರದಲ್ಲಿದ್ದೀನಿ. ಈ ಶಿರ್ಸಿ ನಗರದಲ್ಲಿ ಈ ಪ್ರಶಾಂತಿ ಅನ್ನೋ ಒಂದು ಫೌಂಡೇಶನ್ ಇದೆ, ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ಒಂದಷ್ಟು ಹ್ಯಾಂಡ್ಲೂಮ್ಸ್ಗಳನ್ನು ತಯಾರು ಮಾಡ್ತಾರೆ. ಹ್ಯಾಂಡ್ಲೂಮ್ಸ್ಗಳನ್ನು ಒಂದಷ್ಟು ಅಂಗವಿಕಲರು ಕೂಡ ತಯಾರು ಮಾಡ್ತಾರೆ. ಈ ಯಾವ ಥರ ತಯಾರು ಮಾಡ್ತಾರೆ ಮತ್ತು ಏನೇನು ತಯಾರಾಗುತ್ತೆ ಮತ್ತು ಈ ಸಂಸ್ಥೆ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ ಮತ್ತು ಪರಿಚಯ ಬೇಕು. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಭಾರತಿ ಅಂತ. ನಾನು ಇಲ್ಲಿ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಮೇಡಮ್, ಇದು ಈ ಸಂಸ್ಥೆ ಹುಟ್ಟಿ ಎಷ್ಟು ದಿವಸ ಆಯ್ತು? ಈ ಸಂಸ್ಥೆ ಸ್ಟಾರ್ಟ್ ಆಗಿದ್ದು 2005ರಲ್ಲಿ. ಇದು ಪ್ರಶಾಂತಿ ಫೌಂಡೇಶನ್ ಅಂತ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ 3 ತರದ ಪ್ರೋಗ್ರಾಮ್ ಗಳನ್ನ ನಾವು ನಡೆಸ್ತೀವಿ. ಫಸ್ಟ್ನೇದು ಚೇತನ ಅಂತ ಒಂದು ಪ್ರಾಜೆಕ್ಟ್ ನೇಮ್ ಅಲ್ಲಿ ಆಕ್ಯುಪೇಷನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಇದೆ. ಅಂದ್ರೆ ಅಂಗವಿಕಲ ವ್ಯಕ್ತಿಗಳಿಗೆ ಔದ್ಯೋಗಿಕ ವಸತಿಯನ್ನ ಕಲ್ಪಿಸುವ ಒಂದು ವ್ಯವಸ್ಥೆ ಆಗಿದೆ. ಆಮೇಲೆ ಎರಡನೇದು ಅರ್ಲಿ ಇಂಟರ್ವೆನ್ಷನ್ ಅಂತ ನಾವು ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಬೆಂಗಳೂರು ಇವ್ರ ಸಹಯೋಗದಲ್ಲಿ ಮಾಡ್ತಾ ಇದೀವಿ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 0ದಿಂದ 8 ವರ್ಷದ ಒಳಗಿನ ಯಾರು ಬೆಳವಣಿಗೆಯಲ್ಲಿ ಕುಂಠಿತವಾಗಿದ್ದಾರೋ ಅವರನ್ನ ಐಡೆಂಟಿಫೈ ಮಾಡಿ ಅವರಿಗೆ ಯಾವ ರೀತಿಯ ಥೆರಪಿ ಆಗ್ಲಿ ಬೇರೆ ಯಾವುದೇ ರೀತಿ ಚಿಕಿತ್ಸೆಯ ಅವಶ್ಯಕತೆ ಇದೆಯಾ ಅದನ್ನ ಗುರುತಿಸಿ ಅವರಿಗೆ ಹಳ್ಳಿಗಳ ಮಟ್ಟದಲ್ಲಿ ಸಹ ಕೊಡ್ತಾ ಇದೀವಿ. ನಮ್ಮಲ್ಲಿರೋ ಫೀಲ್ಡ್ ಸ್ಟಾಫ್ಗಳು ಹಳ್ಳಿಗೆ ಹೋಗಿ ಅವರಿಗೆ ತರಬೇತಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ಅವರ ಮಕ್ಕಳ ತಾಯಂದಿರನ್ನು ಅಥವಾ ಯಾರು ಕೇರ್ ಟೇಕರ್ ಇದಾರೋ ಅವರ ಕೆಪಾಸಿಟಿನೂ ಸಹ ಬಿಲ್ಡ್ ಮಾಡ್ತಾ ಇದೀವಿ. ಅದು ಅರ್ಲಿ ಇಂಟರ್ವೆನ್ಷನ್ ಪ್ರಾಜೆಕ್ಟ್ ಅಲ್ಲಿ. ಆಮೇಲೆ 3ನೇದು ಕಲಿಕೆ ಅಂತ ಎಜುಕೇಶನ್ ಪ್ರೋಗ್ರಾಮ್ ಇದೆ. ಗೌರ್ಮೆಂಟ್ ಶಾಲೆಯಲ್ಲಿ ಎಜುಕೇಶನ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಕ್ಕೆ ಇರುವಂತ ಪ್ರೋಗ್ರಾಮ್. ಇದು 3 ಪ್ರೋಗ್ರಾಮ್ ಇದೆ. ಇವತ್ತು ನೀವು ನೋಡುತ್ತಾ ಇರೋದು ಆಕ್ಯುಪೇಷನಲ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಇಲ್ಲೇನಾಗಿದೆ ಅಂದ್ರೆ 18 ವರ್ಷದ ಮೇಲ್ಪಟ್ಟ ಅಂಗವಿಕಲ ವ್ಯಕ್ತಿಗಳು ಇಲ್ಲಿಗೆ ಬರ್ತಾರೆ ಅಂದ್ರೆ ಅವರನ್ನ ನಾವು ಗಾಡಿಯಲ್ಲಿ ಅವ್ರ ಮನೆಯಿಂದ ಸೆಂಟ್ರಿಗೆ ಕರ್ಕೊಂಡ್ಬಂದು ಸಂಜೆ ಕರ್ಕೊಂಡು ಹೋಗಿ ಬಿಡೋ ವಾಹನ ವ್ಯವಸ್ಥೆ ಕೂಡ ಇಲ್ಲೇ ಇದೆ. ಸೊ ಅವ್ರು ಇಲ್ಲಿ ಬಂದು ಅವ್ರ ಹತ್ರ ಏನು ಸಾಧ್ಯವಾಗಿದೆಯೋ ಆ ಕೆಲಸನ ಅವ್ರು ಮಾಡ್ತಾರೆ. ಅಲ್ಲಿ ನಮ್ಮಲ್ಲಿ ನುರಿತ 8 ಜನ ತರಬೇತುದಾರರು ಸಹ ಇದ್ದಾರೆ. ಸೊ ಅವರು ಯಾವುದೇ ರೀತಿ ನಮ್ಮಲ್ಲಿ ಏನು ಬಾಳೆಪಟ್ಟೆ ಹಲವಾರು ರೀತಿ ಉತ್ಪನ್ನಗಳನ್ನ ಮಾಡ್ತಾರಲ್ಲ, ಸೊ ಅದನ್ನ ಮಾಡಕ್ಕೆ ಅವರಿಗೆ ಟ್ರೈನಿಂಗ್ ಅನ್ನ ಸಹ ಕೊಡ್ತಾರೆ. ಅವರಲ್ಲಿರೋ ಅಬಿಲಿಟಿಯನ್ನ ಐಡೆಂಟಿಫೈ ಮಾಡಿ ಮಾಡೋ ತರ ಟ್ರೈನಿಂಗ್ ಅನ್ನು ಸಹ ಅವ್ರನ್ನ ಯಾವ ತರ ಕೆಲಸ ಕೊಡ್ತೀರಿ? ಅವ್ರಿಗೆ ಯಾವ ತರ ಕಲಿಸ್ತೀರಿ? ಕಣ್ ಕಾಣಿಸದೆ ಇರೋರು ಅಂದ್ರೆ ಅವ್ರಿಗೆ ಏನ್ ಮಾಡ್ಬೋದು ಅಂದ್ರೆ ಈಗ ನಾವು ನಮ್ಮಲ್ಲಿ ತಯಾರಾಗಿರುವ ಪ್ರಾಡಕ್ಟ್ ಗಳನ್ನ ನಾವು ಬೇರೆ ಬೇರೆ ನಗರಗಳಿಗೆ ಅಂದ್ರೆ ಬೆಂಗಳೂರು ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಈ ತರ ಹೊರಗಡೆ ಪ್ಯಾಕಿಂಗ್ ಕಳ್ಸಕ್ಕೆ ಪ್ಯಾಕಿಂಗ್ ಮಾಡ್ಬೇಕಾಗತ್ತೆ. ಸೊ ಆ ಪ್ಯಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನಂದ್ರೆ ಅದಕ್ಕೆ ಸ್ಟಫಿಂಗ್ ಅಂತ ತುಂಬಬೇಕಾಗತ್ತೆ. ಈಗ ಯೂಶುವಲಿ ಸ್ಟಫಿಂಗ್ ಅನ್ನ ಹೆಂಗ್ ತುಂಬ್ತಾರೆ ಅಂದ್ರೆ ಈ ಥರ್ಮೋಕಾಲ್ ಅದನ್ನೆಲ್ಲ ಯೂಸ್ ಮಾಡಿ ತುಂಬ್ತಾರೆ. ಬಟ್ ನಾವ್ ಏನ್ ತುಂಬ್ತೀವಿ ಅಂದ್ರೆ ನಮ್ಮಲ್ಲಿ ಓಲ್ಡ್ ನ್ಯೂಸ್ ಪೇಪರ್ ಕವರ್ ತುಂಬಾ ಯೂಸ್ ಆಗುತ್ತೆ. ಸೊ ಆ ನ್ಯೂಸ್ ಪೇಪರ್ ಕವರ್ ಯಾವ್ದು ಅನ್ಯೂಸ್ಡ್ ಪಾರ್ಟ್ ಇದೆಯೋ ಅದನ್ನ ನಾವು ಸ್ಟಫಿಂಗ್ ತರ ತುಂಬ್ತೇವೆ. ಅದನ್ನ ಸ್ಟಫಿಂಗ್ ಮಾಡಕ್ಕೆ ಏನಂದ್ರೆ ಆ ನ್ಯೂಸ್ ಪೇಪರ್ ಕವರ್ ಏನ್ ವೇಸ್ಟ್ ಇದೆ ಅದನ್ನ ಮುದ್ದೆ ಮಾಡ್ಬೇಕಾಗತ್ತೆ. ಸೊ ಅದನ್ನ ಕಣ್ಕಾಣದೇ ಇರೋರು ಮಾಡ್ಬೋದು. ಆಮೇಲೆ ನಮ್ಮಲ್ಲಿ ಕಣ್ಕಾಣದೇ ಇರೋರು ನ್ಯೂಸ್ ಪೇಪರ್ ಪ್ಯಾಕೆಟ್ ಈಗ ಮೆಡಿಕಲ್ ಶಾಪಿಗೆಲ್ಲ ಸಪ್ಲೈ ಆಗಿರೋ ನ್ಯೂಸ್ ಪೇಪರ್ ಪ್ಯಾಕೆಟ್ ಗಳನ್ನು ಸಹ ಅವ್ರು ಮಾಡಕ್ಕೆ ಏಬಲ್ ಇದ್ದಾರೆ. ಅವರಿಗೆ ಟ್ರೈನಿಂಗ್ ಆಗಿದೆ. ಸೊ ಅವ್ರು ಮಾಡ್ತಾರೆ. ಮೇಡಮ್, ಇಲ್ಲಿ ಯಾವ್ಯಾವ ತರ ಅಂಗವಿಕಲರ ಕಣ್ಣು ಕಾಣಿಸ್ತಾ ಇರೋರು, ಕಣ್ಣು ಈ ಕೈ ಅಂಗವಿಕಲ ಇರ್ತಾರೆ ಸರ್ ಮೇಡಮ್, ಅವ್ರಿಗೆ ಯಾವ ತರ ತಾವು ಇಲ್ಲಿ ಒಂದು ಪ್ರೀತಿ ಒಂದು ವಿಶ್ವಾಸ ತುಂಬಿ ಕೆಲಸ ಕೊಡೋದಾಗಲಿ ಅವ್ರನ್ನ ಯಾವ ತರ ಮಾಡ್ಕೊತಿರ್ತೀವಿ? ಇಲ್ಲೇನಂದ್ರೆ ಈಗ ನಾವು ಇವ್ರ ಅಂಗವಿಕಲರು ನಾವೆಲ್ಲ ಚೆನ್ನಾಗಿದ್ದವ್ರು ಅಂತ ನಾವ್ ಯಾವತ್ತೂ ಭೇದ ಭಾವ ತೋರ್ಸಿಲ್ಲ. ಸೊ ನಮ್ದೇನಿದೆ ಇನ್ಕ್ಲೂಷನ್ ಎನ್ವಿರಾನ್ಮೆಂಟ್ ಇರ್ಬೇಕು ಹೇಳೋದು ನಮ್ದು ಮೇನ್ ಉದ್ದೇಶ. ಸೊ ಈಗ ಯಾರೇ ಒಬ್ಬರು ವ್ಯಕ್ತಿ ತನ್ನಲ್ಲಿ ಏನೋ ದೌರ್ಬಲ್ಯ ಇದೆ ಅಂದ್ರೆ ಅವ್ರನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಸೊ ಬಟ್ ಅದು ಆಗ್ಬಾರ್ದು ಹೇಳೋದಕ್ಕೆ ಇದೊಂದು ವ್ಯವಸ್ಥೆ ಆಕ್ಚುಲಿ ಇರ್ಬೇಕು ಅಂದ್ರೆ.
ನಾವ್ ಯಾವತ್ತೂ ಅವ್ರನ್ನ ಆತರ ನೋಡೇ ಇಲ್ಲ. ಸೊ ನಮ್ಮವರೆಲ್ಲ ಅವ್ರೊಬ್ರು ಅಂತ ನೋಡಿದೀವಿ. ಸೊ ಅವರು ಅದಕ್ಕಾಗಿ ಇಲ್ಲಿ ಹ್ಯಾಪಿಲಿ ವರ್ಕ್ ಮಾಡ್ತಾ ಇದಾರೆ. ಅಂಕಲ್ ಎಷ್ಟು ಜನ ಅದಾರ ನಮಗೆ ಕೆಲಸ ಮಾಡಕ್ಕೆ? ಇಲ್ಲಿ 23 ಮೆಂಬರ್ಸ್ ಇದಾರೆ. ಪೀಪಲ್ ವಿತ್ ಡಿಸೆಬಿಲಿಟೀಸ್ ಇದಾರೆ, ಬೇರೆ ಬೇರೆ ಡಿಸೆಬಿಲಿಟಿ ಇದ್ದವ್ರು ಇದಾರೆ, ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಇದ್ದವ್ರು ಇದಾರೆ, ಆಮೇಲೆ ಕಾಲಿ ಇಲ್ಲದೆ ಸರಿಯಾಗಿ ನಡಿಯಕ್ ಆಗದೆ ಇರೋರು ಇದಾರೆ, ಆಮೇಲೆ ಕಣ್ ಕಾಣದೆ ಇರೋರು ಇದಾರೆ, ಕಿವಿ ಕೇಳದೆ ಮಾತು ಬರದೇ ಇರೋರು ಇದಾರೆ. ಎಲ್ಲಾ ತರದ ಡಿಸೆಬಿಲಿಟಿಗಳು ಎಲ್ಲ ಶಿರ್ಸಿ ನಗರದಲ್ಲಿ ಇರ್ತಾವ, ಬೇರೆ ಹಳ್ಳಿಗಳಿಂದ ಬರ್ತಾರ. ಮೋಸ್ಟ್ ಆಫ್ ದೆಮ್ ಅವರು ಸಿರ್ಸಿ ನಗರದಿಂದ ಬರ್ತಾ ಇದ್ದಾರೆ. ಹಳ್ಳಿಗಳಿಂದ 2 ಜನ ಮಾತ್ರ ಹಳ್ಳಿಯಿಂದ ಬರ್ತಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಮ್ಗೆ ವೆಹಿಕಲ್ ಮೇನ್ ಇದು. ಯಾಕಂದ್ರೆ ಪೀಪಲ್ ಯಾವ್ದೋ ಒಂದು ಅಂಗವಿಕಲತೆ ಇದೆ ಅಂದ್ರೆ ಅವರಿಗೆ ಅವ್ರ ಸ್ವಯಂ ನಿಯಂತ್ರಣ ಅವ್ರ ಕೈಯಲ್ಲಿ ಇರಲ್ಲ. ಅವ್ರು ಏನೋ ಇಂಡಿಪೆಂಡೆಂಟ್ ಆಗಿ ಬಸ್ಸಿಗೆ ಬರೋದಾಗಿರ್ಬೋದು ಅಥವಾ ಯಾವ್ದೋ ಒಂದು ಇದು ಅದು ಬರಕ್ ಆಗೋದಿಲ್ಲ. ಮತ್ತೆ ಇಲ್ಲಿ ಸಿರ್ಸಿಲ್ ಏನಾಗಿದೆ, ತುಂಬಾ ಇಂಟೀರಿಯರ್ ಪ್ಲೇಸ್ ಇದೆ, ಬಸ್ಸಿನ ವ್ಯವಸ್ಥೆನೂ ಕಡಿಮೆ ಇದೆ, ಮನೆಯಿಂದಾನೇ ತುಂಬಾ ದೂರ ನಡೆದು ಬರಬೇಕು ಬಸ್ ಸ್ಟ್ಯಾಂಡಿಗೆಲ್ಲ. ಸೊ ಈ ತರ ಇರ್ಬೇಕಾದ್ರೆ ನಾವು ನಮ್ಮ ಹತ್ರ ಸಾಧ್ಯ ಆಗಿರೋದು ವೆಹಿಕಲ್ ಸಿರ್ಸಿ ನಗರದಲ್ಲಿ ಮಾತ್ರ ವೆಹಿಕಲ್ ಫೆಸಿಲಿಟಿನ ಅರೇಂಜ್ ಮಾಡಕ್ಕಾಗಿದೆ. ಸೊ ಮೋಸ್ಟ್ ಎಲ್ಲ ಸಿರ್ಸಿ ನಗರದವ್ರು ಇದ್ದಾರೆ. 2 ಜನ ಅವರು ಕೇಪಬಲ್ ಇದ್ದಾರೆ, ಅವರನ್ನ ಅವರು ನಿಯಂತ್ರಣ ಮಾಡ್ಕೊಳ್ಳೋ ತರ ಇದ್ದಾರೆ. ಸೊ ಅವರು ಇದ್ರಿಂದ ಊರಿಂದ ಹಳ್ಳಿಯಿಂದ ಬರ್ತಾರೆ. ತಮ್ಮ ಸಂಸ್ಥೆ ಇದೆ, ತಮ್ಮ ಈ ಶಿರ್ಸಿ ನಗರದ ಶಿರ್ಸಿ ಬಿಟ್ಟು ಬೇರೆ ನಗರದಿಂದ ಇದೆ ಸಂಸ್ಥೆ ಇದೆ. ನಮ್ ಸಿರ್ಸಿ ನಗರದ ಅಂದ್ರೆ ಹಳ್ಳಿಲಿ ನಮ್ದು ಪ್ರೋಗ್ರಾಮ್ ಇದೆ. ಆಗಿರ್ಬೋದು. ಇಲ್ಲ ಇಲ್ಲ, ತಾಲೂಕು ಅಂದ್ರೆ ಸಿರ್ಸಿ ತಾಲೂಕಿನ ರೂರಲ್ ಮತ್ತೆ ಅರ್ಬನ್ ಏರಿಯಾನ ನಾವು ಕವರ್ ಮಾಡ್ತಾ ಇದೀವಿ. ಬೇರೆ ಯಾರ ಅಂಗವಿಕಲ ಬಂದು ಇಲ್ಲಿ ಕೆಲಸ ಕೊಡುವಂತ ವ್ಯವಸ್ಥೆ ತಮ್ಮಲ್ಲಿ ಏನಾದ್ರು? ಅಂದ್ರೆ ನಮ್ದು ಡೇ ಕೇರ್ ಆಗಿರೋದಕ್ಕೆ ನಮ್ದು ರಾತ್ರಿ ರೆಸಿಡೆನ್ಶಿಯಲ್ ಇಲ್ಲ. ಅವ್ರ ಮನೆಯಿಂದ ಬಂದು ಹೋಗಿ ಮಾಡ್ತಾರೆ ಅಂದ್ರೆ ನಮ್ದದು ತೊಂದ್ರೆ ಇಲ್ಲ, ನಮ್ಗೆ ಬಂದು ಮಾಡ್ಬೋದು. ಅಂದ್ರೆ ತಮ್ಮ ಪ್ರಕಾರ ಇಲ್ಲಿ ಶಿರ್ಸಿ ಸುತ್ತಮುತ್ತ ಅದು ಮಾತ್ರ ಒಂದು ಒಳ್ಳೆ ಅವ್ರಿಗೆ ಮಾತ್ರ ಇದು ಒಳ್ಳೆ ಅವಕಾಶ. ಯಾಕಂದ್ರೆ ಇಲ್ಲಿ ನಮ್ದು ರೆಸಿಡೆನ್ಶಿಯಲ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿ ಸುತ್ತಮುತ್ತಲವರು ಇಲ್ಲಿ ಮನೆಯಿಂದ ಹೋಗಿ ಬಂದು ಮಾಡುವಂತವ್ರಾದ್ರೆ ಒಳ್ಳೇದು, ಅವರಿಗೆ ಇಲ್ಲಿ ಬಂದು ಮಾಡ್ಬೋದು. ವೀಕ್ಷಕರೇ, ಇಲ್ಲೊಂದು ಈ ಸಂಸ್ಥೆಯಲ್ಲಿ ಏನೇ ತಯಾರು ಮಾಡ್ಕೋತಾರೆ ಮತ್ತು ಅಂಗವಿಕಲರು ಏನ್ ಮಾಡ್ತಾರೆ, ಅವ್ರು ಯಾವ ತರ ಕೆಲಸ ಮಾಡ್ತಾರೆ ಎಲ್ಲ ನೋಡ್ಕೊಂಡು ಬರೋಣ ಮೇಡಮ್. ಇಲ್ಲಿ ಒಂದಷ್ಟು ಪ್ರಾಡಕ್ಟ್ ಅಂತ ವಸ್ತುವನ್ನು ತಯಾರು ಮಾಡಿದ್ರಿ. ಇಲ್ಲಿ ಇದೆಲ್ಲ ಯಾವ ತರ ತಯಾರು ಮಾಡಿದ್ರಿ, ಯಾವ ವಸ್ತುವಿನ ತಯಾರು ಮಾಡಿದ್ರಿ? ಸೊ ನಮ್ಮಲ್ಲಿ ಮೇನ್ ಆಗಿ ಬಳಕೆ ಆಗುವಂತದ್ದು ಒಂದು ಕಾರ್ಡ್ ಬೋರ್ಡ್, ರಿಸೈಕಲ್ಡ್ ಕಾರ್ಡ್ ಬೋರ್ಡ್. ನೆಕ್ಸ್ಟ್ ಟೇಲರ್ಸ್ ಇಂದ ಕಲೆಕ್ಟ್ ಮಾಡಿರುವಂತಹ ಸ್ರ್ಯಾಪ್ ಬಟ್ಟೆಗಳು, ಆಮೇಲೆ ಬಾಳೆಪಟ್ಟೆ. ನಾವ್ ಇದು 3 ಮೇನ್ ಆಗಿ ಯೂಸ್ ಮಾಡ್ಕೊಂಡೆ ಎಲ್ಲಾ ಪ್ರಾಡಕ್ಟ್ ಅನ್ನ ಮಾಡ್ತಾ ಇರೋದು. ಸೊ ಇದರಿಂದ ನಾವು ಬೇರೆ ಬೇರೆ ರೀತಿಯ ಗಿಫ್ಟಿಂಗ್ ಬಾಕ್ಸ್ಗಳು, ಲ್ಯಾಂಪ್ ಶೇಡು, ಪೆನ್ನು, ಪೆನ್ಸಿಲ್ಲು, ಫೋಟೋ ಫ್ರೇಮು, ಪೆನ್ ಸ್ಟ್ಯಾಂಡು, ವಾಲ್ ಕ್ಲಾಕು, ಪರ್ಸು ಇದನ್ನೆಲ್ಲ ಮಾಡ್ತೇವೆ. ಫೈಲ್ಸು, ಫೋಲ್ಡರ್ಸು, ಆಮೇಲೆ ಕೋಸ್ಟರ್ಸು, ಈ ತರದ್ದನ್ನೆಲ್ಲ ಮಾಡ್ತೇವೆ. ನಮ್ಮಲ್ಲಿ ಸುಮಾರು ನಾವು ಮಾಡ್ತೇವೆ. ಬೇರೆ ಬೇರೆ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಅನ್ನ ಮಾಡ್ತೇವೆ. ನಾವು ಮಷಿನ್ ಅನ್ನ ತುಂಬಾ ಕಡಿಮೆ ಯೂಸ್ ಮಾಡ್ತೇವೆ. ಸಾಧ್ಯವಾದಷ್ಟು ಕೈಗಳಿಗೆ ಕೆಲಸ ಕೊಡ್ಬೇಕು ಹೇಳೋ ಉದ್ದೇಶದಿಂದ ಮಾಡಿರುವಂತದ್ದು. ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊತೀವಿ, ಕಳಿಸ್ಕೊಡ್ತೀವಿ? ಮಾರ್ಕೆಟಿಂಗಿಗೆ ಏನಂದ್ರೆ ನಾವು ನಮ್ದೊಬ್ರು ಟ್ರಸ್ಟಿ ಬೆಂಗಳೂರಲ್ಲಿ ಅವ್ರದ್ದು ರಿಟೇಲ್ ಔಟ್ಲೆಟ್ ಇದೆ, ಅದು ಅಲ್ಲಿಂದ ಒಂದು ಸೇಲ್ ಆಗುತ್ತೆ. ಆಮೇಲೆ ನಾವು ಕಾಂಟ್ಯಾಕ್ಟ್ಸ್ ಥ್ರೂ ಒಬ್ರಿಂದ ಒಬ್ರಿಗೆ ಇದ್ ಮಾಡಿ ಕಾಂಟ್ಯಾಕ್ಟ್ ಕೊಡಿ, ಯಾರೋ ಪರಿಚಯದವ್ರು ರೆಫರ್ ಮಾಡಿ ಇದ್ ಮಾಡ್ತಾರೆ. ಆಮೇಲೆ ಎಕ್ಸಿಬಿಷನ್ ಗಳಲ್ಲಿ ನಾವು ಅಟೆಂಡ್ ಆಗ್ತೀವಿ ಎಲ್ಲಾ ಕಡೆ, ಆಲ್ ಓವರ್ ಕರ್ನಾಟಕ ಒಂದೆಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ, ಮುಂಬೈಯಲ್ಲಿ ಆ ತರದಲ್ಲೆಲ್ಲಾನು ಎಕ್ಸಿಬಿಷನ್ ಗಳಲ್ಲಿ ನಾವು ಅಟೆಂಡ್ ಆಗಿ ಅಲ್ಲಿಂದ ಕಾಂಟ್ಯಾಕ್ಟ್ಸ್ ತಗೊಂಡು ಮತ್ತೆ ನಮ್ ಬ್ರೌಷರ್ ಅನ್ನೆಲ್ಲ ಕಳಿಸಿ ಆ ತರನು ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಇವ್ರ ಹೆಸರು ಮಾಧವ್ ಅಂತ. ಇವರು ಶಿರ್ಸಿ ಅವರೇಯ, ಅಂದ್ರೆ ಟೌನ್ ಅವರೇಯ. ಇವ್ರಿಗೆ ಏನಾಗಿದೆ ಅಂದ್ರೆ ಕಿವಿನೂ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ. ಆದ್ರೆ ಇಲ್ಲೆಲ್ಲ ಆಲ್ಮೋಸ್ಟ್ ನಮ್ದೇನ್ ಕಟಿಂಗ್ ರಿಲೇಟೆಡ್ ವರ್ಕ್ ಏನಿದೆ, ಈ ಕಾರ್ಡ್ ಬೋರ್ಡ್ ಅನ್ನು ಕಟ್ ಮಾಡಿರ್ಬೋದು, ಮೆಜರ್ಮೆಂಟ್ ಮಾಡಿ, ಕಟಿಂಗ್ ಮಾಡಿ, ಇದನ್ನೆಲ್ಲ ಇವರೇ ಮಾಡ್ತಾರೆ. ಸೊ ಮೋಸ್ಟ್ ಎಲ್ಲ ಫಿನಿಶಿಂಗ್ ವರ್ಕ್ ಅನ್ನು ಇವ್ರು ಮಾಡ್ತಾ ಇದ್ದಾರೆ. ಕಾರ್ಡ್ ಬೋರ್ಡ್ ಕಟಿಂಗ್ಸ್ ರಿಲೇಟೆಡ್ ಎಲ್ಲ ಫಿನಿಶಿಂಗ್ ವರ್ಕ್ ಇವರೇ ಮಾಡ್ತಾರೆ. ಮೇಡಮ್, ಇವ್ರು ಎಲ್ಲ ಕೆಲಸ ಕೊಟ್ಟಿದ್ರಿ. ಇಲ್ಲಿ ಕೆಲಸ ಕೊಟ್ಟ ನಂತರ ಒಂದು ಪೇಮೆಂಟ್ ಅಂತ ಇರುತ್ತೆ. ಇವ್ರಿಗೆ ಯಾವ ತರ ಪೇಮೆಂಟ್ ಮಾಡ್ತಾರೆ, ದಿನಕ್ಕೆ ಯಾವ ತರ ಪೇಮೆಂಟ್ ಮಾಡ್ತಾರೆ? ಇವ್ರದ್ದು ಪೇಮೆಂಟ್ 9,000 ಇದೆ ಪರ್ ಮಂತ್. 9,000 ಪೇಮೆಂಟ್ ಇದೆ. ಮತ್ತೆ ಜೊತೆಗೆ ಇಲ್ಲೇ ಊಟದ ವ್ಯವಸ್ಥೆನೂ ಇಲ್ಲೇ ಇದೆ. ಇಲ್ಲಿ ಎಲ್ಲ ಪೀಪಲ್ ವಿತ್ ಡಿಸೆಬಿಲಿಟಿಗೆ, ಸ್ಟಾಫಿಗೆಲ್ಲ ನಾವ್ ಇಲ್ಲೇ ಫುಡ್ ಅನ್ನು ಸಹ ಪ್ರೊವೈಡ್ ಮಾಡ್ತಿದ್ದೀವಿ. ಜೊತೆಗೆ ವೆಹಿಕಲ್ ಫೆಸಿಲಿಟಿನೂ ಇದೆ. ಇವರು ಈ ಕಾರ್ಡ್ಸ್ ಗಳನ್ನ ತಯಾರು ಮಾಡ್ತಾರೆ, ಪೇಪರ್ ಕಟಿಂಗ್ ಆಗಿರ್ಬೋದು. ಮತ್ತೆ ಇಲ್ಲೊಂದು ಇನ್ನೂ ಸುತ್ತಾ ಇದಾರೆ ಮೇಡಮ್, ಇದು ಏನ್ ಕೆಲಸ ಆಯ್ತು? ಇದೊಂದು ದಾರ ಏನೋ ಸುತ್ತಾ ಇದಾರೆ. ಇದು ಆಕ್ಚುಲಿ ಒಬ್ರು ಮಾಡ್ಕೊಂಡ್ ಬಂದಿರುವಂತಹ ಹ್ಯಾಂಡ್ ಮೇಡ್
ಬಾಳೆ ನಾರನ್ನ ಯಾರೋ ಮಾಡ್ಕೊ ಬಂದಿದ್ದಾರೆ, ಅಂದ್ರೆ ಇದನ್ನು ಮಾಡಿರುವಂತದ್ದು ಕೈಯಲ್ಲಿ ನೇಯ್ದು ಮಾಡಿರುವಂತ ನಾರು. ಇವ್ರಿಗೆ ಕಿವಿ ಕೆಸೋದಿಲ್ಲ, ಮಾತಾಡಕ್ ಬರೋದಿಲ್ಲ, ಅವ್ರಿಗೆ ದಾರವನ್ನ ಸುತ್ತಾ ಇದಾರೆ, ಏನೋ ಒಂದು ಮಾಡ್ತಾರೆ. ಇದನ್ನ ಹೆಂಗ್ ತಯಾರು ಮಾಡಿದ್ದಾರೆ, ಮತ್ತೆ ಏನ್ ಮಾಡ್ತಾ ಇದಾರೆ? ಸೊ ಇದು ಸುತ್ತಿರೋದು ಇದೇನಂದ್ರೆ ಇದು ನಮ್ದು ಹ್ಯಾಂಡ್ ಮೇಡ್ ಬಾಳೆ ನಾರನ್ನ ಹೊಸದಿರುವಂತದ್ದು, ಬಾಳೆಯ ಹೊರಪಟ್ಟೆಯನ್ನ ತೆಗೆದು ಅದರಿಂದ ನಾರನ್ನ ಹೊಸದಿರುವಂತದ್ದು. ಸೊ ಈ ನಾರಿಂದ ನಾವು ಈ ತರ ಫೋಟೋ ಫ್ರೇಮ್ ಅನ್ನ ಮಾಡ್ತೇವೆ. ಈ ಫೋಟೋ ಫ್ರೇಮ್ ಆಗಿ ಬೇಕಾಗಿರೋ ಇದನ್ನ ಅವರು ರೆಡಿ ಮಾಡ್ತಾ ಇದ್ದಾರೆ, ಈ ತರ ಇದನ್ನ. ಸೊ ಈ ಫೋಟೋ ಫ್ರೇಮ್ ಅನ್ನ ಈ ತರನು ಸಹ ಇಡ್ಬೋದು, ಈ ತರನು ಇಡ್ಬೋದು, ಹೀಗೆ ರೆಕ್ಟ್ಯಾಂಗುಲರ್ ಆಗಿರ್ಬೋದು. ಅಂಗುಕಲ್ಲಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರೆ, ಒಂದು ಫೋಟೋ ಫ್ರೇಮ್ ಆಗಿರ್ಬೋದು, ಒಂದು ಕಟಿಂಗ್ ಆಗಿರ್ಬೋದು. ನೋಡಿ, ಇವ್ರಿಗೆ ಮಾತಾಡಕ್ ಬರೋದಿಲ್ಲ, ಕಿವಿ ಕೆಸಂಗ, ಆದ್ರೂ ಒಂದು ಉದ್ಯೋಗದಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಇಲ್ಲೇನಿದೆ ನಮ್ಮಲ್ಲಿ ಒಂದು ಸಿಸ್ಟಮ್ ಏನಿದೆ ಅಂದ್ರೆ, ಯಾರು ಇಲ್ಲಿ ಬಂದು ಚೇತನ ಸೆಂಟರ್ಗೆ ಬಂದು ವರ್ಕ್ ಮಾಡಿ ಹೋಗಕ್ ಆಗಲ್ದೇ ಇರೋರು ಮನೆಯಿಂದನೂ ಇಲ್ಲಿಂದ ರಾ ಮಟೀರಿಯಲ್ ಅನ್ನ ಒಯ್ದು ಮನೆಯಲ್ಲಿ ಮಾಡಿ ಸಹ ಕೊಡ್ಬೋದು. ಅಂದ್ರೆ ಅವ್ರಿಗೆ ಬರಕಾಗದೆ ಬರಕಾಗದೆ ರಾ ಮಟೀರಿಯಲ್ ಅನ್ನ ಒಯ್ದು ಯಾರತ್ರಾರು ತರ್ಸ್ಕೊಂಡು ಇಲ್ಲಿ ಟ್ರೈನಿಂಗ್ ತಗೋಬೇಕಾಗತ್ತೆ. ಫಸ್ಟ್ ಟ್ರೈನಿಂಗ್ ತಗೊಂಡಾದ್ಮೇಲೆ ಓಕೆ ಚೆನ್ನಾಗ್ ಮಾಡ್ತಾರೆ ಹೇಳಿ ಕನ್ಫರ್ಮ್ ಆದ್ಮೇಲೆ ಅವ್ರು ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲೇ ಮಾಡಿ ಪ್ರಾಡಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಇಲ್ಲಿ ತಂದು ಕೊಡ್ಬೋದು. ಆ ಸಿಸ್ಟಮ್ ಸಹ ಇದೆ. ಇದು ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ, ಈಗ ಯಾರೋ ಈ ಬಾಳೆನಾರು ಮೋಸ್ಟ್ಲಿ ನಮ್ಗೆ ಡಿಮ್ಯಾಂಡ್ ಇದೆ, ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ಇದನ್ನ ಕೂತು ಯಾರು ಬೇಕಾದ್ರೂ ಇದನ್ನ ಹಸಿಬಹುದು. ಸೊ ಇದನ್ನ ಮನೆಯಲ್ಲೇ ಕುಂತು ನಾವು ಇದಕ್ಕೆ ಮೀಟರ್ ಲೆಕ್ಕದಲ್ಲಿ ಇದನ್ನ ತಗೊಳ್ತೇವೆ. ಸೊ ಆ ಕೆಲ್ಸನ ಮಾಡ್ಬೋದು, ಇದನ್ನ ಮನೆಯಿಂದ ಮಾಡ್ಬೋದು. ಯಾಕೇನೋ ಆಫೀಸಿಗೆ ಬಂದೇ ವರ್ಕ್ ಮಾಡ್ಬೇಕು ಆತರ ಎಲ್ಲ ಏನೂ ಇರೋದಿಲ್ಲ. ಏನೋ ಮನೆಯಲ್ಲಿ ಕುಂದಿರ್ತಾರೆ, ಮನೆಯಲ್ಲೇ ಇರ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು ಇದೊಂದು ಒಳ್ಳೆ ಉದ್ಯೋಗ ಕೊಟ್ಟು ಅವ್ರ ಜೊತೆ ತಾವು ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಸಮಾಜದಲ್ಲಿ ಒಂದು ಒಳ್ಳೆ ಖುಷಿ ವಿಷಯ, ಸಂತೋಷ ವಿಷಯ. ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ತಮ್ಮ ಸಂಸ್ಥೆ ಬಗ್ಗೆ, ಇಲ್ಲಿ ತಮ್ಮ ಪ್ರಾಡಕ್ಟ್ ಬಗ್ಗೆ? ನಂಗೆ ತುಂಬಾ ಹೆಮ್ಮೆ ಉಂಟು. ಈ ಸಂಸ್ಥೆಯಲ್ಲಿ ನಾನು ಒಬ್ಳು ಸೇವೆ ಮಾಡ್ತಾ ಇದ್ದೇನೆ ಹೇಳಿದೊಂದು ಖುಷಿನೂ ಉಂಟು. ಕಾರ್ಡ್ ಬೋರ್ಡಿಂಗ್, ಆಮೇಲೆ ಬಾಳೆಪಟ್ಟೆ ಫಿನಿಶಿಂಗ್ ವರ್ಕ್, ಇದನ್ನ ಗಿಫ್ಟ್ ಆಗಿ ಡ್ರೈ ಫ್ರೂಟ್ಸ್ ಅದು ಇದು ಹಾಕಿ ಕೊಡುವಂಥದ್ದು. ನನ್ನ ಹೆಸರು ಮಾಲತಿ ಅಂತ ಹೇಳಿ. ನಾವು ಸರ್ ಇಲ್ಲಿ ನಾವು 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ. ಫಸ್ಟ್ ಮನೇಲೇ ಮಾಡ್ತಿದ್ವಿ. ಅಂದ್ರೆ ನಾವು ಮಕ್ಕಳೆಲ್ಲ ಸಣ್ಣ ಸಣ್ಣ ಇದ್ರು, ಅವಾಗ ಮನೇಲೆ 1-2 ಜನ ಹೆಂಗಸರು ಮನೇಲೆ ಮಾಡ್ತಿದ್ವಿ. ಅಷ್ಟ್ರ ಮೇಲೆ ಇಲ್ಲೂ ಕೆಲಸ ಬರ್ರಿ ಅಂತ ಹೇಳಿ ಕರೆದ್ರು. ಅವಾಗ ಇಲ್ಲಿ ಬಂದು ಈಗ 5 ವರ್ಷ ಆಯ್ತು. ಇಲ್ಲಿ ಡಬ್ಬಕ್ ಬಾಳೆ ಪಟ್ಟೆ ಹಚ್ಚೋದು, ಡಬ್ಬ ರೆಡಿ ಮಾಡೋದು, ಇಲ್ಲಿ ಏನೇನ್ ಕೆಲಸ ಮಕ್ಕಳಿಗೆ ಏನಾದ್ರು ಹೇಳೋದಿದ್ರೆ, ನಾರ್ ಮಾಡೋದಿದ್ರೆ, ನಾರ್ ಹಚ್ಚೋದಿದ್ರೆ, ಪೋಸ್ಟರ್, ಬೇರೆ ಬೇರೆ ರೀತಿ ಐಟಮ್ ಅನ್ನು ನಾವು ಮಾಡ್ತೇವೆ. ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ. ಹೌದು, ನಮಗೆ ಅನುಭವ ಜಾಸ್ತಿ ಇರುವಂತವ್ರು. ಯಾಕಂದ್ರೆ ಅಂಗಡಿಗಳ ಜೊತೆ ಕೆಲಸ ಮಾಡ್ಬೇಕು, ಅವ್ರೇನೋ ತಪ್ಪು ಮಾಡ್ತಾರೆ, ಏನೋ ಒಂದು ಕೆಲಸ ಹೇಗ್ ಮಾಡಕ್ ಬರೋದು. ಹೌದು, ಮಕ್ಕಳಿಗೆ ನಾವು ಸಲಹೆ ಕೊಡ್ತೀವಿ. ನಮಗೆ ಗೊತ್ತಾದಂತದ್ದು ಹಿಂಗಿದ್ರೆ ಹೀಗ್ ಮಾಡ್ಬೋದು ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ಒಂದು ಖುಷಿ ವಿಷಯ ಅಂದ್ರೆ, ಯಾರು ಮೇಲೆ ಯಾರು ಕೆಳಗೆ ಇದು ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ರೀತಿ ಅಂತ ಹೇಳಿ ಕೆಲಸ ಮಾಡೋದು. ಹಂಗ ಖುಷಿ ಅನ್ಸತ್ತೆ. ಇಂಥ ಮಕ್ಕಳ ಸಂತಿ ನಾವು ಒಂದು ಕೆಲಸ ಮಾಡಕ್ ಅವಕಾಶ ಸಿಕ್ಕಿದೆ. ನಮಸ್ಕಾರ, ಸರಸ್ವತಿ ಹೆಗಡೆ. ಮೇಡಮ್, ಇಲ್ಲಿ ತಾವೊಂದು ಸಂಸ್ಥೆ ಕೆಲಸ ಮಾಡ್ತಾ ಇದ್ರಿ, 2 ವರ್ಷದಿಂದ ಮಾಡ್ತಾ ಇದ್ರಿ. ಸಂಸ್ಥೆ ಬಗ್ಗೆ ನಾ 2006ನೇ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ನನ್ನೇ ಸ್ಟಾರ್ಟ್ ಮಾಡಿರೋದು ಈ ಸಂಸ್ಥೆ. ಹೌದಾ? ಸ್ಟಾರ್ಟ್ ಆಗಿದೆ ತಾವು ಇಲ್ಲಿ ಕೆಲಸ ಮಾಡ್ತಾ ಇದ್ರಿ. ನನಗೆ ಕಲ್ಲಿ ಬರ್ತಾರೆ ಆಟದವ್ರ ಕೆಲಸ ಯಾವ ರೀತಿ ಕಲಿಸ್ರಿ, ಏನ್ ಮಾಡಿದ್ರಿ ಅವ್ರ ಜೊತೆ? ನನಗೆ ಮೊದಲೇ ಅನುಭವ ಇತ್ತು. 15 ವರ್ಷ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಿ ಬಂದಿದ್ದೆ ಇದೇ ತರ ಮಕ್ಕಳ ಜೊತೆ ಇದ್ರಲ್ಲಿ. ಹಂಗಾಗಿ ನಂಗೆ ಏನು ಕಷ್ಟ ಅನ್ಸಿಲ್ಲ. ನಮ್ಗೆ 8 ವರ್ಷದಲ್ಲಿ ಖುಷಿ ಆದಂಥದ್ದು ಮತ್ತು ನೋವಾದಂಥ ಸಂಗತಿಗಳು ಮಕ್ಕಳ ಜೊತೆ ಆಗಿರ್ತಾರೆ, ಕೆಲಸ ಆ ಥರ ಏನಾದರೂ ಆಗಿದೆ? ಖುಷಿಯಲ್ಲೇ ಇರ್ತೇನೆ ನಾ ಯಾವಾಗಲೂ. ಖುಷಿ ಇದೆ ಈ ತರ ಮಕ್ಕಳ ಜೊತೆ ಕೆಲಸ ಮಾಡೋದು ಅಂತ. ಪೇಪರ್ ಕಟಿಂಗ್ ಮಾಡ್ತಾರೆ, ಈಗ ಯಾರು ಇದನ್ನ ಮೆಡಿಕಲ್ ಶಾಪ್ ಅಲ್ಲಿ ಟ್ಯಾಬ್ಲೆಟ್ಸ್ ತಗೋತಾರೆ. TSS ಹಾಸ್ಪಿಟ್ಲು, ಸಾಯಿರಾಮ ಮೆಡಿಕಲ್, ಶುಭದಾಪರಂ ಇವರೆಲ್ಲ ತಗೋತಾರೆ. ಬೆಂಗಳೂರಲ್ಲಿ ಫಸ್ಟ್ ಯಾಕೆ ಕೆಲಸ ಮಾಡ್ತಾ ಇದ್ದೀವಿ? ರಮಣ ಮಹರ್ಷಿ ಬ್ಲೈಂಡ್ ಸ್ಕೂಲ್ ಅಂತ ಜಗಸಂದ್ರ, ಕನಕಪುರ ತಾಲೂಕು. ಅಲ್ಲ, ಜಗಸಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೊದಲು. CBR ವರ್ಕರ್, ಫಿಸಿಯೋಥೆರಪಿ ಅಸಿಸ್ಟೆಂಟ್ ಮಾಡ್ತಾ ಗಾಯತ್ರಿ ರಾಯ್. ಕೆಲಸ ಮಾಡ್ತಾ ಇದ್ದೀವಿ, 2 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾನು 6 ವರ್ಷದಿಂದ ಪೀಸ್ ವರ್ಕ್ ಮನೆಯಲ್ಲೇ ಕೆಲಸ ಮಾಡ್ತಿದ್ದೆ. ಪೀಸ್ ವರ್ಕ್
ಈಗ 5 ವರ್ಷ ಆಯ್ತು ಇಲ್ಲಿ ಸೇರ್ಕೊಂಡು. ಏನ್ ಮಾಡ್ತಾರೆ ಇವಾಗ ಇದು ಯಾವ್ದು ಇದು ಫೈಲ್ ಫೈಲ್ ಮಾಡ್ತಾ ಇದ್ದಾರೆ? ಫೈಲ್ ಮಾಡ್ತೀವಿ, ಜಿಪ್ಪು, ಬ್ಯಾಗ್, ಪರ್ಸ್, ಬಾಕ್ಸ್, ಪೆನ್ ಅವೆಲ್ಲ ಮಾಡ್ತೇವೆ ನಾವು. ಮತ್ತು ಮಕ್ಕಳ ಜೊತೆಗೆ ಇದ್ಕೊಂಡು ಅವರಿಗೂ ಸ್ವಲ್ಪ ಈ ಅನ್ಕಂಡ್ಗೆ ಮಕ್ಕಳು ಅಥವಾ ಅವ್ರಿಗೆ ಏನೋ ತೆಗೆದು ಏನೋ ತಪ್ಪಿಸ್ತಾರೆ. ಅದು ಅವ್ರಿಗೆ ಸರಿ ಇದಾಗಲಿಲ್ಲ. ಪೆನ್ ಮಾಡೋದು ಅವೆಲ್ಲ ಸ್ವಲ್ಪ ಸ್ವಲ್ಪ ಅವ್ರಿಗೆ ಹೇಳ್ಕೊಟ್ಟಿಲ್ಲ. ಹಾಂ ಹಾಂ ಕಟ್ಟಿಕೊಂಡು ಬಂದಾಗ ಮಕ್ಕಳಿಗೆ ಯಾವ ಥರ ನಡ್ಕೊಳ್ಳೋದಾಗಲಿ ಯಾವ ಅನುಭವ ಏನೈತಿ ನಿಮ್ಗೆ? ಅಂದರೆ ಅವರಿಗೆ ಸ್ವಲ್ಪ ಮಾತು ಬರೋದಿಲ್ಲ, ಕಿವಿನೂ ಕೇಳೋದಿಲ್ಲ. ಯಾಕಂದ್ರೆ ಭಾಳ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಹಾಂ ಹಾಂ ನಾವು 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 ಏನ್ ಹೆಂಗೆ ಹೇಳ್ಬೇಕು? ಅಂದರೆ ಅವರಿಗೆ ಕೈ ಸನ್ನೆಯಿಂದನೇ ಮಾತಾಡಿಸ್ತೀವಿ. ಮಾತು ಬರೋದಿಲ್ಲ ಅದೊಂದು. ಮತ್ತೆ ಕಣ್ಣು ಕಾಣೋದಿಲ್ಲ ಒಬ್ಬೊಬ್ಬರಿಗೆ. ವಾಶ್ರೂಮ್ ಹೋಗ್ಬೇಕಾದ್ರೆ ಮತ್ತೆ ಗಾಡಿ ಹತ್ಬೇಕಾದ್ರೆಲ್ಲ ಸ್ವಲ್ಪ ತೊಂದರೆ ಆಗ್ತೈತೆ ಅವರಿಗೆ. ಪಾಪ ಅವ್ರು ವಾಶ್ರೂಮ್ ಹೋಗ್ಬೇಕಾಯ್ತು. ಅಂದ್ರೆ ಹೆಚ್ಚಿನ ದಿನನಿತ್ಯ ತಾವು ಅವರಿಗೆ ಹೆಲ್ಪ್ ಮಾಡೋದು. ನಮಸ್ತೆ, ನನ್ನ ಹೆಸರು ಯಶೋಧನೆ. ತಾವು ಎಷ್ಟು ವರ್ಷದಿಂದ ಕೆಲಸ ಮಾಡೋದು? ನಾನು 5 ವರ್ಷ ಮನ್ಯಾಗ ಪೀಸ್ ವರ್ಕ್ ಮಾಡಿದೆ. ಇಲ್ಲಿ ಬಂದು ಟ್ರೈನಿಂಗ್ ತಗೊಂಡು ಆನಂತರ 5 ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡ್ತಾ ಇತ್ತು. ಪರ್ಸು, ಅಲ್ಲಿಂದ ಫೈಲು, ಪೌಚು, ಯಾವ ಥರದ ಆರ್ಡ್ರ್ ಬರ್ತದೆ ಆ ಥರದ್ದು ನಾವು ಹೊಲಿತೇವೆ. ಮತ್ತು ಖಾಲಿ ಇದ್ದ ಹೊತ್ತಿನಾಗ ಬುಟ್ಟಿ ಹೆಣಿತೇವೆ, ಬಾಕ್ಸ್ ಮಾಡ್ತೇವೆ, ಪೆನ್ ಮಾಡ್ತೇವೆ. ತಾವೆಲ್ಲ ಕೈಲಿಂದ ಕೆಲಸ ಮಾಡುವಂತ ರೆಡಿಮೇಡ್ ಹೌದು, ಎಲ್ಲ ಕೈಯಾಗೆ ಮಾಡ್ತೇವೆ. ಯಾರಿಗಂತ ವಸ್ತುಗಳು ಬ್ಯಾಗು ಒಂದು ಮಾರ್ಕೆಟ್ ಅಲ್ಲಿ ಹೋಗಿ ಒಂದು ಯಾವ ಥರ ಹೇಳಿದ್ರಿ? ಮಾರ್ಕೆಟಿಗೆ ಹೋಗ್ತಾವೆ. ಒಂದು ನೀವು ಮೋಸ್ಟ್ಲಿ ಮಾರ್ಕೆಟ್ ಯಾವ ಥರ ಬೆಲೆ ಸಿಗ್ತಾ ಇದೆ? ಬೆಲೆ ಚಲೋ ಸಿಗ್ತಾ ಐತೆ ಸರ್. ಮಾರ್ಕೆಟ್ ಹಾಂ ಹೌದು, ಪ್ಯಾಕೆಟ್ ಬ್ಯಾಗು ಥರ ಕೈ ಚೀಲ ಇರ್ತಾವೆ. ಅಲ್ಲಿಂದ ಎಲ್ಲ ಥರ ಎಕ್ಸಿಬಿಷನ್ ಟೈಮಲ್ಲಿ ಏನಾದ್ರು ನಿಮ್ಮ ಪ್ರಕೃತಿ ಹೋಗಿರಿ? ತಗೋ ಹೋಗ್ತೇವೆ. ನೀವು ಹೋಗಿರ್ತೀರ? ಹೌದು, 2 ಜನ ಹೋಗ್ತೇವೆ. ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ನಿಮ್ಗೆ? ಜನ ಅಂದ್ರೆ ಇಂಥ ಮಕ್ಕಳದ್ದು ಇದ್ರ ಸಲುವಾಗಿ ಭಾಳ. ಮೇಡಮ್ ಇಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ. ಇವ್ರು ಏನ್ ಕೆಲಸ ಮಾಡ್ತಾರೆ ಮತ್ತೆ ಇವ್ರ ಹೆಸರೇನು? ಇವನ ಹೆಸರು ರವಿ ಅಂತ. ಸೊ ಇನ್ ಪ್ರಾಬ್ಲಮ್ ಇಂಟೆಲೆಕ್ಚುಯಲ್ ಡಿಸೇಬಿಲಿಟಿ, ಸಿವಿಯರ್ ಇಂಟೆಲೆಕ್ಚುಯಲ್ ಡಿಸೇಬಿಲಿಟಿ ಇದೆ. ಸೊ ಇವರಿಗೆ ಯಾವ್ದೇ ರೀತಿ ನಾವ್ ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಅದನ್ನ ಮಾಡೋ ಇದು ಎಬಿಲಿಟಿ ಇಲ್ಲ, ಬುದ್ಧಿಶಕ್ತಿ ಇಲ್ಲ. ಬುದ್ಧಿಶಕ್ತಿ ಇಲ್ಲ. ಸೊ ಹಾಗೆ ಇವಾಗ ಸುಮ್ನೆ ಇಲ್ಲಿ ಓಡಾಡ್ಕೊಂಡಿರ್ತಾನೆ. ಇವನನ್ನ ಏನಾದ್ರು ಈಗ ಎಲ್ಲ ಇದ್ರಲ್ಲೆಲ್ಲ ಆಫೀಸಲ್ಲೆಲ್ಲ ಅಟೆಂಡರ್ ತರ ಇರ್ತಾರಲ್ಲ, ಫೈಲ್ ಅನ್ನ ಆ ಕಡೆಯಿಂದ ಈ ಕಡೆ ಆ ತರದಕ್ಕೆ ತುಂಬಾ ಎಲ್ಲದನ್ನು ಆ ತರದನ್ನೆಲ್ಲ ನೀಟಾಗಿ ಮಾಡ್ತಾನೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಬೇಸಿಗೆಯಲ್ಲಿ ಈ ಬಾಳೆಪಟ್ಟೆಯನ್ನ ಬಿಡಿಸಿ ಅಲ್ಲಿ ಬಿಸಿಲಿಗೆ ಒಣಗ್ ಹಾಕ್ತಿವಿ. ಸೊ ಆಗ ಅಲ್ಲಿ ದನ ಬರ್ದೇ ಇರೋ ತರ ಆ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾನೆ. ಸೊ ಒಂಥರ ದನಗಾವಲ್ ತರ ಚೆನ್ನಾಗಿ ಆ ತರ ಕೆಲಸನ ದಿನನಿತ್ಯ ಹೋಗಿ ಬಂದು ಮಾಡ್ತಾರೆ ಮನೆಗೆ. ಹಾ, ಇವನು ಕೂಡ ದಿನನಿತ್ಯ ಹೋಗಿ ಬಂದು ಮಾತಾಡಕ್ ಬರ್ತಾ ಮೇಡಮ್ ಅವ್ರಿಗೆ? ಹಾ, ಮಾತಾಡ್ತಾನೆ. ಹೆಸರು ಆತರ ಕೇಳಿದ್ದೆಲ್ಲ ಹೇಳ್ತಾನೆ. ಇವ್ರು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾರೆ ಮೇಡಮ್? ಇವರು ಇವನೊಂದು 15 years ಇಂದ ಬರ್ತಾ ಇದ್ದಾನೆ. ಮತ್ತೆ ಇವ್ರಿಗೂ ಪೇಮೆಂಟ್ ಕೊಡ್ತಾರ? ಸಂಬಳ ಇವನಿಗೂ ಸಹ ಪೇಮೆಂಟ್ ಕೊಡ್ತೀವಿ. ಆಮೇಲೆ ವೆಹಿಕಲ್ ಫೆಸಿಲಿಟಿ, ಮಧ್ಯಾಹ್ನ ಊಟ ಎಲ್ಲ ಇದೆ ಇವನಿಗೂ. ಮತ್ತೆ ಇನ್ನಂದ್ರೆ ಇವನಿಗೆ ಚೆನ್ನಾಗ್ ಪ್ಲೇಟ್ ಎಲ್ಲ ವಾಶ್ ಮಾಡಕ್ಕೆ ಆ ತರದ್ದೆಲ್ಲ ಮೊದ್ಲೆಲ್ಲ ಏನು ಬರ್ತಿದ್ದಿಲ್ಲ. ಸೊ ಇಲ್ಲಿರೋ ನಮ್ದೇನು ಟ್ರೈನರ್ಸ್ ಇದಾರಲ್ಲ, ಸೊ ಅವರೇ ಕೈ ಹಿಡಿದು ಈ ತರ ಪ್ಲೇಟ್ ವಾಶ್ ಮಾಡ್ಕೋಬೇಕು, ಬಾಯಿ ಈ ತರ ತಕ್ಕೋಬೇಕು, ಅದನ್ನೆಲ್ಲ ಚೆನ್ನಾಗಿ ಟ್ರೈನ್ ಮಾಡಿ ಈಗ ಡಿಸೆಂಟ್ ಆಗಿ ಇರ್ತಾನೆ. ನೋಡಿ ಶಿಖರ, ಈ ತರ ಅಂಗವಿಕಲರಿಗೆ ಒಂದು ಕೆಲಸವನ್ನು ಕೊಟ್ಟಂತ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಹೇಳ್ಬೋದು. ಯಾಕಂದ್ರೆ ಅಂಗವಿಕಲರನ್ನ ಯಾರು ಅಷ್ಟು ಕೆಲಸಕ್ಕೆ ಹೋದ ಮೇಡಮ್ ಈಗಿನ ಸಮಯದಲ್ಲಿ ತಾವೊಂದು ಇಂಥ ಅಂಗವಿಕಲರಿಗೆ ಕೆಲಸವನ್ನು ಕೊಟ್ಟಿದ್ರೆ ಒಂದು ಹೆಮ್ಮೆಯ ವಿಷಯ. ಬನ್ನಿ ಮೇಡಮ್, ಮತ್ತೆ ಯಾರ್ಯಾರು ಏನೇ ಅಂಗವಿಕಲರು ಯಾವ ತರ ಇದಾರೆ ನೋಡ್ಕೊಂಡ್ರೆ ಬನ್ನಿ. ಮೇಡಮ್ ಇಲ್ಲಿಬ್ಬರು ಇದಾರೆ. ಇವ್ರ ಹೆಸರೇನು? ಇವರು ಎಲ್ಲಿಂದ ಬರ್ತಾರೆ? ಇವನು ಸಂದೇಶ್ ಅಂತ. ಇವ ರೂರಲ್ ಏರಿಯಾದಿಂದ ಬರ್ತಾನೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 15 kilometers ಆಗತ್ತೆ. ಸೊ ಇವ್ ಬಸ್ಸಿಗೆ ಬರೋ ಅಬಿಲಿಟಿ ಇದೆ ಇವನಿಗೆ. ಬಟ್ ಇವಂದು ಸ್ವಲ್ಪ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಇದೆ. ಸೊ ಇವನಿಲ್ಲಿ ನ್ಯೂಸ್ ಪೇಪರ್ ಪ್ಯಾಕೆಟ್ ಅನ್ನ ಮಾಡ್ತಾನೆ. ಕಟಿಂಗ್ ಮಾಡೋದು, ಇದಕ್ಕೆ ಅಂಟಿಸಿ ಇದನ್ನ ಪ್ಯಾಕೆಟ್ ಆಗಿ ಮಾಡೋದು. ಇದು ನ್ಯೂಸ್ ಪೇಪರ್ ಪ್ಯಾಕೆಟ್ ಸಿರ್ಸಿಲ್ ಆಲ್ಮೋಸ್ಟ್ ಎಲ್ಲಾ ಮೆಡಿಕಲ್ ಶಾಪಿಗೂ ನಮ್ದು ಸಪ್ಲೈ ಆಗುತ್ತೆ ನ್ಯೂಸ್ ಪೇಪರ್ ಪ್ಯಾಕೆಟ್. ಸೊ ಆಲ್ಮೋಸ್ಟ್ ಇಂಟೆಲೆಕ್ಚುಯಲ್ ಡಿಸೇಬಿಲಿಟಿ ಇರೋರು ಇದ್ರಲ್ಲೂ ಇನ್ವಾಲ್ವ್ ಆಗಿದ್ದಾರೆ ನಮ್ಮಲ್ಲಿ. ಈ ತರ ಎಲ್ಲ ಕೆಲಸ ಮಾಡ್ತಾರೆ. ಅಂಟಚ್ಚಿ ಅಂಟಚ್ಚಿ ಅದನ್ನ ಫೋಲ್ಡ್ ಮಾಡಿ ಒಂದು ಪ್ಯಾಕೆಟ್ ಶೇಪ್ ಅನ್ನ ಕೊಡ್ತಾರೆ. ನಿಮ್ಮ ಹೆಸರು ಸರ್? ಸಂದೇಶ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಕೆಲ್ಸಕ್ಕೆ ಇಲ್ಲಿ? ಸುಮಾರು ವರ್ಷದಿಂದ. ಮನೇಲಿ ಯಾರ್ಯಾರು ಇದ್ದೀರಿ? ಅಪ್ಪ, ಅಮ್ಮ, ತಮ್ಮ. ಬೆಂಗಳೂರು. ತಮ್ಮ ಎಲ್ಲಿರ್ತಾನೆ? ಬೆಂಗಳೂರು. ಏನ್ ಮಾಡ್ತಾರೆ ಬೆಂಗಳೂರಿನಲ್ಲಿ? ಆಫೀಸ್ನಾಗ ಇರ್ತಾರ? ಇವನ ಹೆಸರು ಅಭಿಷೇಕ್ ಅಂತ. ಇವನೇನಂದ್ರೆ ಇವನಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇವನಿಗೆ ತಂದೆ ತಾಯಿ ಯಾರು ಇಲ್ಲ.
ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮಧ್ಯಾಹ್ನ ಇಲ್ಲೇ ಊಟ ಮಾಡ್ತಾನೆ, ಬೆಳಿಗ್ಗೆ ಅಲ್ಲೇ ಅಡಿಗೆ ಮಾಡಿ ತಿಂಡಿ ತಿಂತಾನೆ ಮನೇಲೆ. ಬಟ್ ಮಧ್ಯಾಹ್ನ ಇಲ್ಲಿ ಊಟ ಮಾಡ್ತಾನೆ, ಮತ್ತೆ ಸಂಜೆ ಅವನಿಗೆ ನಾವು ಟಿಫಿನ್ ಸಹ ಕೊಟ್ಟು ಕಳಿಸ್ತೇವೆ. ಅಂದ್ರೆ ಅನ್ನ ಸಾಂಬಾರನ್ನ ನಾವ್ ಇಲ್ಲಿಂದ ಅವನಿಗೆ ಕೊಟ್ಟು ಕಳಿಸ್ತೇವೆ. ಇವನಿಗೆ ಇಲ್ಲಿ ಎಲ್ಲ ರೀತಿ ಕೆಲಸನೂ ಮಾಡಕ್ ಕೆಪೇಬಲ್ ಇದ್ದಾನೆ. ಅಂದ್ರೆ ಈ ತರ ಪೆನ್ಗಳನ್ನು ಮಾಡ್ತಾನೆ. ಈಗ ನೋಡಿ ಡಬ್ಬಕ್ಕೆ ಇದನ್ನ ಅಂಟಿಸಿ, ಇದು ಈ ಬಾಳೆಪಟ್ಟನ ಹಿಂಗ ಅಂಟಿಸ್ಬೇಕು ಇದಕ್ಕೆ, ಈ ಡಬ್ಬಕ್ಕೆ ಇದನ್ನ ನಾವು ಮಾಡ್ತಾ ಇದ್ದಾನೆ ನೋಡಿ, ಅಂಟ್ ಹಚ್ಚಿ ಅದಕ್ಕೆ ಅಂಟಿಸ್ತಾನೆ. ನಾವ್ ಇವನಿಗೆ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಅಂದ್ರೆ ಅವನಿಗೆ ಕಿವಿ ಕೇಳಿಸೋದಿಲ್ವಲ್ಲ, ಸೊ ಅರ್ಥ ಮಾಡಿಸಿದ್ರೆ ಅವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ, ಎಲ್ಲಾ ರೀತಿ ಕೆಲಸನೂ ಸಹ ಮಾಡ್ತಾನೆ. ಮೇಡಮ್, ಈ ಸಂಸ್ಥೆಯಲ್ಲಿ ದಿನನಿತ್ಯ ಊಟ ಆಗಿರ್ಬೋದು, ಒಂದು ಟೀ ಆಗಿರ್ಬೋದು, ಎಲ್ಲ ಏನೇನೋ ಒಂದು ಕೆಲಸ ಬರುತ್ತೆ. ಊಟದ ತಟ್ಟೆ ತೊಳೆಯೋದಾಗಿರ್ಬೋದು, ಅಡಿಗೆ ಮಾಡೋ, ಈ ಪ್ರತಿಯೊಂದು ತಾಯಿಲಿ ಯಾರು ನಿರ್ವಹಿಸ್ತಾರೆ, ಯಾವ ತರ ಮಾಡ್ಕೊತಾರೆ ಅದನ್ನ ದಿನನಿತ್ಯ? ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈಗ ಕ್ಲೀನಿಂಗ್ ಗೆ ಹೇಳಿ ಸಪರೇಟ್ ಸ್ಟಾಫ್ ಅಂತ ಇಲ್ಲ. ಈಗ ಯಾರು ಕ್ಲೀನ್ ಮಾಡೋರು ಆತರ ಇಲ್ಲ. ಏನು ಟಾಯ್ಲೆಟ್ ಕ್ಲೀನ್ ಮಾಡಕ್ ಒಂದ್ ಬರ್ತಾರೆ, ಅದ್ರ ಬಿಟ್ಟು ಬಾಕಿದೆಲ್ಲ ಏನು ನಮ್ಮಲ್ಲಿರೋ ಪೀಪಲ್ ವಿತ್ ಡಿಸೆಬಿಲಿಟಿನೇ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾ ಇದಾರೆ. ಈಗ ಏನಂದ್ರೆ ಪಾಳಿ ಪ್ರಕಾರ ಒಬ್ರು ಬಂದ್, ಅವ್ರಿಗೆ ಯಾರು ಹೇಳ್ಬೇಕು ಅಂತ ಇಲ್ಲ, ಅವ್ರ ಪಾಳಿ ಅವ್ರಿಗೆ ಗೊತ್ತಿರತ್ತೆ. ಬಂದು ಕಸ ಗುಡ್ಸೋದಾಗಿರ್ಬೋದು, ನೆಲ ವರ್ಸೋದು, ಮಧ್ಯಾಹ್ನ ಊಟಕ್ಕಿಂತ ಮೊದ್ಲು ನೆಲ ವರ್ಸೋದು, ಊಟ ಆದ್ಮೇಲೆ ನೆಲ ವರ್ಸೋದು, ಪಾತ್ರೆಗಳನ್ನ ಬೆಳಗೋದು, ಇದೆಲ್ಲ ನಮ್ಮಲ್ಲಿರೋ ಪೀಪಲ್ ವಿತ್ ಡಿಸೆಬಿಲಿಟಿನೇ ಯಾವುದೇ ರೀತಿ ಫೋರ್ಸ್ ಇಲ್ದಲೆ ಅವರಾಗೆ ಮಾಡ್ತಾ ಇದ್ದಾರೆ. ಮತ್ತೆ ಇದನ್ನ ಮಾಡಕ್ಕೆ ನಮ್ಮಲ್ಲಿರೋ ಟ್ರೈನರ್ಸ್ ಏನಿದಾರಲ್ಲ, ಅವರು ಚೆನ್ನಾಗಿ ಟ್ರೈನಿಂಗ್ ಸಹ ನೀಡಿದ್ದಾರೆ. ಈ ತರ ದಿನನಿತ್ಯದ ಕೆಲಸನ, ಬೇಸಿಕ್ ಕೆಲಸಗಳನ್ನ ಹೆಂಗ್ ಮಾಡ್ಕೋಬೇಕು, ಆಮೇಲೆ ಅವ್ರ ವೈಯಕ್ತಿಕ ಸ್ವಚ್ಛತೆಗಳನ್ನು ಸಹ ಹೇಗ್ ಮಾಡ್ಕೋಬೇಕು. ಈಗ ವಾಶ್ರೂಮಿಗೆ ಹೋದ್ಮೇಲೆ ಚೆನ್ನಾಗಿ ನೀರ್ ಹಾಕಿ ಬರೋದಾಗಿರ್ಬೋದು, ಆ ತರದ್ದನ್ನೆಲ್ಲವ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಸೊ ಇದೇನಂದ್ರೆ ಯಾವ್ದೇ ರೀತಿ ಫೋರ್ಸ್ ಆಗಿ ಬಂದಿರೋದಲ್ಲ, ಬೈ ಪ್ರೊಸೆಸ್ ಆಗಿ ಬಂದಿರೋದು. ನೋಡಿ ಶೇಖರೆ, ಉತ್ತರ ಕನ್ನಡ ಜಿಲ್ಲೆ ಈ ಶಿರ್ಸಿ ನಗರದಲ್ಲಿ ಪ್ರಶಾಂತಿ ಫೌಂಡೇಶನ್ ಎಷ್ಟು ಅಂಗಗಳಿಗೆ ಒಂದು ಕೆಲಸವನ್ನು ಕೊಟ್ಟು, ಅವರಿಗೆ ಕೆಲಸವನ್ನು ಕಲಿಸಿ, ಕೆಲಸವನ್ನು ಕೊಟ್ಟು ಪ್ರತಿದಿನ ಅವರಿಗೆ ಊಟ ಸಹಿತ ಕೊಡ್ತಾ ಇದ್ದಾರೆ. ಒಂದು ದಿನನಿತ್ಯ ಒಂದು ಸಂಬಳವನ್ನು ಕೊಡ್ತಾ ಇದ್ದಾರೆ. ಈ ಸಂಸ್ಥೆ ಯಾವ ಥರ ಹುಟ್ಟಿ ಯಾವ ಉದ್ದೇಶಕ್ಕಾಗಿ ಹುಟ್ಟಿತ್ತು ಎಲ್ಲ ಉಣಿಕ ಮೇಡಮ್, ಈ ಸಂಸ್ಥೆ ನಿರ್ಮಾತೃರು, ಫೌಂಡೇಶನ್ ಯಾವ ಥರ ತಯಾರಾಯಿತು, ಯಾರು ಕಟ್ಟಿದ್ರು? ಆಕ್ಚುಲಿ ಸಂಸ್ಥೆ 2005ರಲ್ಲಿ ಒಂದು ಮೆಂಟಲ್ ಹೆಲ್ತ್ ಅನ್ನ ಯಾವ ರೀತಿ ಸುಧಾರಿಸಬಹುದು ಮಕ್ಕಳಲ್ಲಿ, ಅಂದ್ರೆ ವ್ಯಕ್ತಿಗಳಲ್ಲಿ ಹೇಳೋ ಉದ್ದೇಶದಿಂದ ಸ್ಟಾರ್ಟ್ ಆಗಿದ್ದು. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೇ ಪ್ರಶಾಂತಿ ಹಾಸ್ಪಿಟಲ್ ಅಂತ ಇತ್ತು, ಅಲ್ಲಿ ಶುರು ಆಯ್ತು. ಸೊ ನೆಕ್ಸ್ಟ್ ಒಂದು 4-5 ಜನ, ಒಂದಷ್ಟು ಜನ 4-5 ಜನ ಅಂಗವಿಕಲತೆ ಇರುವವರನ್ನ ಐಡೆಂಟಿಫೈ ಮಾಡಿ ಅವ್ರು ಬಂದು ಸಣ್ಣದಾಗಿ ನ್ಯೂಸ್ ಪೇಪರ್ ಪ್ಯಾಕೆಟ್ ಮಾಡೋದ್ರಿಂದ ಶುರು ಆಯ್ತು. ನೆಕ್ಸ್ಟ್ ನ್ಯೂಸ್ ಪೇಪರ್ ಪ್ಯಾಕೆಟ್ ಮಾಡ್ತಾ ಮಾಡ್ತಾ ಇವರಲ್ಲಿ ಏನೋ ಒಂದು ಸ್ಕಿಲ್ ಇರತ್ತೆ, ಇವರನ್ನು ಸಹ ಡೆವಲಪ್ ಮಾಡಬಹುದು, ಇವರಿಗೊಂದು ಕೆಲಸ ಕಲ್ಸಿದ್ರೆ ಮಾಡ್ತಾರೆ ಹೇಳೋ ಉದ್ದೇಶದಿಂದ ಏನೇನ್ ಮಾಡಬಹುದು ಹೇಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ, ನೆಕ್ಸ್ಟ್ ಬನಾನಾ ಫೈಬರ್ ಇಂದ ಈ ತರದ್ನಲ್ಲಿ ಇವರನ್ನ ಮಾಡಬಹುದು ಹೇಳಿ ಇದು ಸ್ಟಾರ್ಟ್ ಆಗಿದ್ದು. ಹಿಂಗೆ ಅಲ್ಲಿ ಪ್ರಶಾಂತಿ ಹಾಸ್ಪಿಟಲ್ ಇಂದ ನೆಕ್ಸ್ಟ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಶಿಫ್ಟ್ ಆಯ್ತು. ಸ್ಟಾರ್ಟ್ ಮಾಡಿದವರು ಮೇನ್ ಆಗಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದು ಟ್ರಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದು. ಇದಕ್ಕೆ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂತ ಇರ್ತಾರೆ. ಬೋರ್ಡ್ ಆಫ್ ಟ್ರಸ್ಟೀಸ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಇದ್ದವರು ಅಂದ್ರೆ ಮಾಲಾ ಗಿರಿಧರ್ ಅಂತ. ಗಿರಿಧರ್ ಅವರು ಸೈಕಿಯಾಟ್ರಿಸ್ಟು, ಮಾಲಾ ಗಿರಿಧರ್ ಅವರು ಸೈಕಾಲಜಿಸ್ಟು. ಸೊ ಅಲ್ಲೇನಾಯ್ತು ಅಂದ್ರೆ ಅವರಿಂದ ಸ್ಟಾರ್ಟ್ ಆಗಿದ್ದು ಮೇನ್ಲಿ ಈ ತರ ಒಂದು ಮೆಂಟಲ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುವ ಅಂತ ಉದ್ದೇಶದಿಂದ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಈಗ 7 ಮೆಂಬರ್ಸ್ ಟ್ರಸ್ಟೀಸ್ ಇದ್ದಾರೆ, ಬೋರ್ಡ್ ಅಲ್ಲಿ ಇದ್ದಾರೆ. ಒಬ್ಬೊಬ್ರು ಒಂದೊಂದ್ರಲ್ಲಿ ಎಕ್ಸ್ಪರ್ಟೈಸ್ ಇದ್ದಾರೆ. ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅಂದ್ರೆ ವಿನಾಯಕ್ ಜೋಶಿ, ವೀಣಾ ಅಂತ ಅವರು ಮೇನ್ಲಿ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಎಕ್ಸ್ಪರ್ಟೈಸ್ ಇದ್ದವರು ಇದ್ದಾರೆ. ಆಮೇಲೆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, SG ಹೆಗಡೆ ಅಂತ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ. ಆಮೇಲೆ ಈಗ ಪಬ್ಲಿಕ್ ಅಲ್ಲಿ ಚೆನ್ನಾಗಿ ಒಳ್ಳೆ ರೆಪ್ಯುಟೇಷನ್ ಇರುವಂತ ಅನಿಲ್ ಬಳ್ಳಾರಿ, ಮತ್ತೊಬ್ರು SG ಹೆಗಡೆ ಅಂತ ಅವರು ಪಬ್ಲಿಕ್ ಅಲ್ಲಿ ಚೆನ್ನಾಗಿರುವವರು ಇದ್ದಾರೆ. ಅವ್ರು ಮೇನ್ಲಿ ನಮ್ಗೆ ಈ ತರ ಸೋಷಿಯಲ್ ರ್ಯಾಪೋರ್ಟ್ ಬಿಲ್ಡಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ನಮ್ಮಲ್ಲಿರೋ ಬೋರ್ಡ್ ಆಫ್ ಟ್ರಸ್ಟಿಗಳೆಲ್ಲ ಒಬ್ಬೊಬ್ರು ಒಂದೊಂದು ಎಕ್ಸ್ಪರ್ಟೈಸ್ ಇದ್ದವರು ಇದ್ದಾರೆ. ಮೇಡಮ್, ಈಗ ಇವತ್ತು ಇವರೆಲ್ಲ ಕೆಲಸ ಕೊಟ್ಟು ಇವತ್ತು ಇವ್ರಿಗೆ ಹೆಲ್ತ್ ಇಶ್ಯೂ ಆದ್ರೆ ಅದ್ರ ಜವಾಬ್ದಾರಿ ತಮ್ಮ ಸಂಸ್ಥೆನ ತಗೋತಾರ? ಮತ್ತೆ ಹೆಲ್ತ್ ಇಶ್ಯೂ ಆದ್ರೆ ಈಗ ಏನಾಗಿದೆ ಅಂದ್ರೆ ನಮ್ಮ ಟ್ರಸ್ಟಿನೂ ಒಬ್ರು ಡಾಕ್ಟರ್ ಇದ್ದಿದ್ದಕ್ಕೆ, ಸೊ IMA ಜೊತೆ ನಮ್ಗೆ ಚೆನ್ನಾಗಿ ಕೊಲಾಬ್ರೇಷನ್ ಇದೆ. ಸೊ ಈಗ ಲಾಸ್ಟ್ ವರ್ಷದಲ್ಲಿ 1-2 ಸತಿ ನಾವ್ ಏನ್ ಮಾಡ್ತೀವಿ, ಹೆಲ್ತ್ ಕ್ಯಾಂಪ್ ಅನ್ನು ಸಹ ಮಾಡ್ತೇವೆ. ಸೊ ಡಾಕ್ಟರ್ಸ್ಗೆ ರೆಫರ್ ಮಾಡೋದಿರ್ಬೋದು ಆ ತರದ್ದು. ಆಮೇಲೆ ಇಲ್ಲಿ ಕೆಲವೊಬ್ರು ಇಂಟೆಲೆಕ್ಚುಯಲ್ ಡಿಸೇಬಿಲಿಟಿ ಇರೋರು ಏನಿದಾರಲ್ಲ, ಸೊ ಅವರಿಗೆ ನಮ್ಮ ಅಧ್ಯಕ್ಷರಿದ್ದಾರೆ. ಸೊ ಅವರು ಸೈಕಿಯಾಟ್ರಿಸ್ಟ್ ಆಗಿರೋದ್ರಿಂದ ಅವರೇ ಅವರಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಆ ತರ ಮೆಡಿಕಲ್ ಫೆಸಿಲಿಟಿನೂ ನಾವು ಕೊಡ್ತಾ ಇದೀವಿ. ಮೇಡಮ್, ಇವ್ರ ಪ್ರತಿಯೊಂದು
ತಮ್ಮ ಮನೆಗಂಟ ಬರ್ತಾರ ಇವ್ರ ಕುಟುಂಬಗಳು ಯಾವ ತರ ನಮ್ಮೊಂದಿಗೆ ಒಡನಾಟ? ಕುಟುಂಬದ ಒಡನಾಟ ಕುಟುಂಬ ಆಕ್ಚುಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಹ್ಯಾಪಿ ಆಗಿದ್ದಾರೆ. ಒಂದು ಕಾರಣ ಏನಂದ್ರೆ ಒಂದು ನಮ್ ತರನೇ ಇವ್ರಿಗೂ ಒಂಥರ ಸಮಾನ ಇದು ಕೊಟ್ಟಿದೀವಿ, ಒಂದು ಚೆನ್ನಾಗಿರೋ ಇನ್ಕ್ಲೂಸಿವ್ ಎನ್ವಿರಾನ್ಮೆಂಟ್ ಇದೆ ಹೇಳಿ. ಆಮೇಲೆ ಇನ್ನೊಂದು ಏನಂದ್ರೆ ಈಗ ಯಾರೋ ಒಬ್ಬರನ್ನ ನೋಡ್ಕೊಳ್ತಿದ್ದಾರೆ, ಅವ್ರ ಕೇರ್ ಟೇಕರು ಕೆಲ್ಸ ಇಲ್ದೆ ಅವ್ರ ಜೊತೆ ಮನೆಗಿರ್ಬೋದು ಬೇಕಿತ್ತು. ಸೊ ಆ ರೀತಿಲಿ ಈಗ ಅವ್ರು ಇಲ್ಲಿ ಕಳ್ಸೋದ್ರಿಂದ ಅವ್ರ ಮಕ್ಕಳನ್ನ, ಸೊ ಅವ್ರು ಇಂಡಿಪೆಂಡೆಂಟ್ ಆಗಿ ಕೆಲ್ಸಕ್ಕೆ ಹೋಗ್ಬೋದು ಯಾವ್ದೇ ರೀತಿ ಟೆನ್ಷನ್ ಇಲ್ದೇಲೆ. ಆಮೇಲೆ ನಮ್ ಸ್ಟಾಫ್ ಎಲ್ಲಾನು ಅವ್ರ ಫ್ಯಾಮಿಲಿ ಗೆ ಕಾಲ್ ಮಾಡಿ ಸೊ ಕನ್ವರ್ಸೇಷನ್ ಅಲ್ಲಿ ಇರ್ತಾರೆ. ಅಂದ್ರೆ ಏನಾದ್ರೂ ಇಲ್ಲಿ ಹೆಲ್ತ್ ಇಶ್ಯೂ ಆಗಿದ್ರೆ ಅಥವಾ ಸ್ವಲ್ಪ ದಿನ ನಾವು ಪೇರೆಂಟ್ಸ್ ಮೀಟಿಂಗ್ ಅನ್ನು ಸಹ ಇಲ್ಲಿ ಕರಿತೀವಿ. ಆಗ ಡೈರೆಕ್ಟ್ ಆಗಿ ಪೇರೆಂಟ್ಸ್ ಜೊತೆನೂ ನಾವು ಡಿಸ್ಕಷನ್ ಮಾಡ್ತೀವಿ, ಮನೇಲಿ ಹೆಂಗಿರ್ತಾರೆ, ಏನು ಯಾವ ತರ ಇಂಪ್ರೂವ್ ಮಾಡ್ಬೋದು, ನೀವು ಅವ್ರಿಗೆ ಹೆಂಗೆ. ಈಗ ಒಬ್ರು ಏನೋ ಒಂದು ಇಂಟೆಲೆಕ್ಚುಯಲ್ ಡಿಸೇಬಿಲಿಟಿ ಇರೋರೆ ಅವ್ರದೇ ಆದ ರೀತಿಲಿ ವರ್ತನೆ ಮಾಡ್ತಾರೆ, ಬಟ್ ನಾವು ಅವ್ರ ಜೊತೆಗೆ ಹೆಂಗ್ ವರ್ತನೆ ಮಾಡ್ತೇವೆ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪೇರೆಂಟ್ಸಿಗೂ ಸಹ ಒಂಥರ ಕೆಪಾಸಿಟಿ ಬಿಲ್ಡಿಂಗ್ ತರ ಮಾಡ್ತೀವಿ. ನೋಡಿ ವೀಕ್ಷಕರೇ, ಒಂದಷ್ಟು ಅಂಗವಿಕಲರು ತಮ್ಮ ಮನೆಯಲ್ಲಿ ಮಕ್ಕಳು ಅಂಗವಿಕಲಾಗಿ ಹುಟ್ಟಿದ್ದು ಅದು ದುರಾದೃಷ್ಟ, ಆ ವಿಷಯ ಬೇರೆ. ಅಂಗವಿಕಲಾಗಿ ಇಟ್ಕೊಂಡು ಮನೆ ಇಟ್ಕೊಂಡು ಕುಂದ್ರು ಬಿದ್ದರೆ ಅವ್ರಿಗೊಂದು ಉದ್ಯೋಗ ಕೊಟ್ಟು ಇಲ್ಲಿ ಒಂದು ಉದ್ಯೋಗ ಕಳಿಸ್ತಾ ಇದ್ದಾರೆ, ಅದೊಂದು ದೊಡ್ಡ ವಿಷಯ ಮೇಡಮ್. ಯಾಕಂದ್ರೆ ಈ ಸೊಸೈಟಿಯಲ್ಲಿ ಎಲ್ಲಿನೋ ಬಿದ್ದು ಪೆಟ್ಟು ಚುತ್ತಾರೆ, ಏನೋ ಮಾಡ್ಕೊಂಡ್ಬರ್ತಾರೆ, ಯಾರು ಕಬಾರ್ ಕಳ್ಸಂಗಿಲ್ಲ. ಅಂತಲ್ಲಿ ತಾವೇನಾರ ವಾಯ್ಕಲ್ ವ್ಯವಸ್ಥೆ ಇವ್ರಿಗೆ ಏನಾರ ಮಾಡ್ಕೊಂಡಿದ್ದೀನಿ ವೆಹಿಕಲ್ ಕರ್ಕೊಂಡು ಹೋಗ್ಬಾರ್ದಾಗ್ರಿ ಇವ್ರಿಗೆ? ನಮ್ದು ಏನಂದ್ರೆ ಸ್ವಂತ ವೆಹಿಕಲ್ ಯಾವ್ದು ಇಲ್ಲ, ಬಟ್ ಏನಂದ್ರೆ 2 ರೆಂಟೆಡ್ ವೆಹಿಕಲ್ ಇದೆ. 2 ಗಾಡಿನ ಬಾಡಿಗೆ ತಗೊಂಡು ಬೆಳಿಗ್ಗೆ ಅವ್ರವ್ರ ಮನೆಯಿಂದ ಇಲ್ಲಿ ತಂದು ಮುಟ್ಟಿಸ್ತಾರೆ 10 ಗಂಟೆಗೆ. ನೆಕ್ಸ್ಟ್ ಸಂಜೆ 5 ರಿಂದ 5:15 ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರವ್ರ ಮನೆಗ್ ಬಿಟ್ಟು ಹೋಗ್ತದೆ. 2 ವೆಹಿಕಲ್ ಇದೆ. ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ಟು ತಮ್ಮ ಧನ್ಯವಾದ. ನಮಸ್ಕಾರ.